ಕೆರೆಯಿಂದ 25 ಕಿಲೋಮೀಟರ್ ಹೋಗಿ ಆಲೆನಹಳ್ಳಿಯಿಂದ 16 ಜೋಡಿಗಳಿಗೆ ಎಲ್ಲ ಹೊಳಲ್ಕೆರೆ ಫುಲ್ ಕವರ್ ಆಗಿತ್ತು. ಒಂದು ಊರು ಬಿಡೋದು ಎಲ್ಲ ಟ್ಯಾಂಕ್ಗಳಿಗೆ ಕವರ್ ಆಗಿ ಬರ್ತೀನಿ. 625 ಕಿಲೋಮೀಟರ್ ಪೈಪ್ಲೈನ್ ಟೋಟಲ್ ಲೈನ್ ಇರುತ್ತೆ. 625 ಕಿಲೋಮೀಟರ್ ಪೈಪ್ಲೈನ್ ಹಾಕಿದ್ದೀವಿ. ಇದು ಒಂದು ಹಿಸ್ಟ್ರಿ. ಯಾವ ಊರಿಗೆ ಯಾವ ಹಳ್ಳಿಗೂ ಯಾವುದೂ ತೊಂದರೆ ಆಗದಂಥ ರೀತಿಯಲ್ಲಿ ಇಷ್ಟು ದೊಡ್ಡ ಪ್ರಾಜೆಕ್ಟನ್ನು ಮಾಡಿರ್ತಕ್ಕಂಥದ್ದು. ಸರ್ಕಾರದಿಂದ ಏನು ಮಂಜೂರು ಮಾಡಿದ್ರು, ಇವತ್ತು ನಾವು ಅಪ್ಪರ್ ಭದ್ರಕ್ಕೆ 5,000 ಕೋಟಿ ಖರ್ಚು ಮಾಡಿದ್ರು ಸ್ಟಾರ್ಟಿಂಗ್. ಈಗ 12,000 ಕೋಟಿ ಖರ್ಚಾದರೂ ಕೂಡ 50% ಕೆಲಸ ಆಗಿಲ್ಲ. ಇನ್ನೂ 12,000 ಕೋಟಿ ಬೇಕು ಅಂತಾರೆ. ನಾನು ಭಾಳ ಬುದ್ಧಿವಂತಿಕೆಯಿಂದ ಮಾಡಿದ ಪರಿಣಾಮ ಒಳ್ಳೆ ಕಾಂಟ್ರಾಕ್ಟ್ ಸಿಕ್ಕರು ಮಂಗಳೂರಿನಿಂದ, ಅನಿಲ್ ಶೆಟ್ಟಿ ಅಂತ. ಆ ಕಾಂಟ್ರಾಕ್ಟ್ರು ಟೈಮು ಕೆಲಸ ಮಾಡಿ ಸೆಲ್ವ ಅಂತೇಳಿ ಹಗಲು ರಾತ್ರಿ ಶ್ರಮ ಹಾಕಿ ಇಂಜಿನಿಯರ್ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ಪ್ರಾಜೆಕ್ಟು ಆದಷ್ಟು ಜಾಗ್ರತೆ ಆಗಿದೆ. ಈಗ ನಾವು ಅಲ್ಲಿ ಮೋಟ್ರ್ನಲ್ಲಿ ಒಂದು ಮೋಟ್ರ್ ಮಾತ್ರ ಟ್ರಯಲ್ ರನ್ ಮಾಡಿದ್ವಿ. ಒಂದು ಮೋಟ್ರ್ ಟ್ರಯಲ್ ರನ್ ಮಾಡಿದ್ವಿ. ಇನ್ನು 2 ತಿಂಗಳಿಗೆ ಎಲ್ಲ ಹಳ್ಳಿಗಳಿಗೆ ಹೋಗಂಗೆ ನಾವು ನೀರು ಅಲ್ಲಿಂದ ಲಿಫ್ಟ್ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ. ಅವತ್ತು ಅಲ್ಲಿ ಲಿಫ್ಟ್ ಕೊಡ್ಬೇಕಾದ್ರೆ ಒಂದೇ ಸಾರಿ ಈ ತಾಲೂಕು ಅಲ್ಲಿ ಆಲೋಚನೆ ಮಾಡಿ ಅವರು ನಿಮ್ಮನ್ನೆಲ್ಲ ಕರೆಸಿ ಅವತ್ತು ಇನ್ನು ದೊಡ್ಡದಾದ ಒಂದು ಕಾರ್ಯಕ್ರಮ ಕೂಡ ಮಾಡಬೇಕು. ಇವತ್ತು ಆಗಿರ್ತಕ್ಕಂಥ ಪ್ರಾಜೆಕ್ಟನ್ನು ವಿವರಣೆ ನೀಡಲಿಕ್ಕೆ ನಾನು ಈಗ ಬಂದಿದ್ದೀನಿ. ಪ್ರಾಜೆಕ್ಟಿಂದ ನೀರು ಕೊಡ್ತಾಯಿದ್ವಿ. ಅಲ್ಲಿಂದ ಎತ್ತಿನಹೊಳೆ ಪ್ರಾಜೆಕ್ಟಿಂದ ನೀರು ಬರುತ್ತೆ. ಯಾವಾಗಲೂ ಕೂಡ ಈ ಕೆರೆಯಲ್ಲಿ ನೀರು ಇರ್ತಕ್ಕಂಥ ಕೆಲಸ ಆಗಿರೋದ್ರಿಂದ ಈ ಪ್ರಾಜೆಕ್ಟನ್ನು ನಾನು ಹೊಸದುರ್ಗ ನೀರಿಗೆ ಸೇರಿರ್ತಕ್ಕಂಥ ಡ್ಯಾಮ್ನಿಂದ ನಮ್ಮ ಹೊಳಲ್ಕೆರೆಗೆ ನೀರು ತಗೊಂಡೋಗ್ತಕ್ಕಂಥ ಕೆಲಸ ಮಾಡಿದ್ವಿ. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲಿ ಇಷ್ಟು ಸಡನ್ನಾಗಿ ಯಾವ ಸ್ಕೀಮು ಮುಗಿಸಿಲ್ಲ ಅಂಥ ಕೆಲಸ ಇಲ್ಲಿ ನಡೆದಿದೆ ಅಂತ ನಿಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡಿ ಹೇಳ್ತೀನಿ. ಮಹಾಜನತೆಗೆ ಇದೊಂದು ಅದ್ಭುತವಾದಂಥ ಕುಡಿಯೋ ನೀರಿನ ಯೋಜನೆಯನ್ನು 367 ಕೋಟಿ ರೂಪಾಯಿದಲ್ಲಿ ಇಲ್ಲಿಂದ ಬಂಡೆಬೊಮ್ಮನಹಳ್ಳಿ ಸುಮಾರು 130 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಹಳ್ಳಿಗೂ ಕೂಡ ನೀರು ಕೊಡಬೇಕಂತೇಳಿ ಬರಗಾಲದಲ್ಲಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಎಲ್ಲ ಹಳ್ಳಿಗಳಿಗೆ ಕುಡಿಯೋ ನೀರು ಕೊಡೋ ಯೋಜನೆಯನ್ನು ಮಂಜೂರು ಮಾಡಿಸಿ ಕೇವಲ 3.5-4 ವರ್ಷದಲ್ಲಿ ಪ್ರಾಜೆಕ್ಟ್ ಮುಗಿಸಿ ಇವತ್ತು ಇಲ್ಲಿಂದ ನಾವು ಆಲೆನಹಳ್ಳಿಗೆ ನೀರೆತ್ತುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನೀವೆಲ್ಲ ಮೊನ್ನೆ ನಾವು ಟ್ರಯಲ್ ರನ್ ಮಾಡಿದಾಗ ನೋಡಿದ್ದೀರ. ಈ ಯೋಜನೆ 2052ನೇ ಇಸ್ವಿವರೆಗೂ ನಾವು ಈ ಪ್ರಾಜೆಕ್ಟನ್ನು ಜನಸಂಖ್ಯೆ ಆಧಾರವಾಗಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಇವತ್ತು ಏನು ಜನಸಂಖ್ಯೆ ಇದ್ದಾರೆ 2052 ಪಾಪ್ಯುಲೇಷನ್ನ ಲೆಕ್ಕದಲ್ಲಿ ಇಟ್ಕೊಂಡು 367 ಕೋಟಿ ರೂಪಾಯಿ ಹಣವನ್ನು ನಾವಿಲ್ಲಿ ಖರ್ಚು ಮಾಡಿದ್ವಿ. ನಾವು ಕೆಳಗಡೆ ನಾವು ನಿಂತಿರ್ತಕ್ಕಂಥ ಜಾಗದಿಂದ ಕೆಳಗಡೆ 100 ಅಡಿ ನೀರಿದೆ. ಆ 100 ಅಡಿ ನೀರಿಗಿಂತ ಕೆಳಗೆ 40 ಅಡಿ ಬಂಡೆ ಬಂದಿದೆ. 45 ಅಡಿ ನಾವು ಬಂಡೆ ಕೊರೆದು ಪೈಪ್ ಪಿಲ್ಲರ್ ಹಾಕಿದ್ವಿ ನೀರಿನಲ್ಲೇ. ಆ 40 ಅಡಿ 45 ಅಡಿ ಪೈಪ್ ಪಿಲ್ಲರ್ ಹಾಕಿ ಅದ್ರ ಮೇಲೆ 100 ಅಡಿ ನೀರಿನ ಮೇಲ್ಗಡೆ ನಾವು ಪಿಲ್ಲರ್ ತಂದು ಅದ್ರ ಮೇಲೆ 30 ಅಡಿ ಈ ಎತ್ತರದ ಪಿಲ್ಲರ್ಗಳನ್ನು ಹಾಕಿ ಒಟ್ಟು 170 ಅಡಿ ನೀರಿನಿಂದ ಮೇಲಕ್ಕೆ ಪಿಲ್ಲರ್ ಹಾಕಿ ಬಿಲ್ಡಿಂಗ್ ಕಟ್ಟಿರ್ತಕ್ಕಂಥದ್ದು. ಇಲ್ಲಿ 1600 HP KVA ಕರೆಂಟಿನ 3 ಪವರ್ ಸ್ಟೇಷನ್ ಇಟ್ಟಿದ್ವಿ. 2 ಯಾವಾಗಲೂ ಚಾಲು ಇರ್ತವೆ. ಅಕಸ್ಮಾತ್ ಒಂದು ಏನಾದರೂ ಜನ್ರೇಟರ್ ಕೆಟ್ಟೋದ್ರೆ ಇನ್ನೊಂದು ಕೆಲಸ ಮಾಡಲಿಕ್ಕೆ ಒಂದು ಸ್ಟ್ಯಾಂಡ್ ಬೈ ಇಟ್ಟಿರ್ತೀವಿ. ಅದೇ ರೀತಿ 3 ಪಂಪ್ ಇಟ್ಟಿದ್ದೀವಿ. 3 ಪಂಪು, ಅದರಲ್ಲಿ 2 ಪಂಪು ಯಾವಾಗಲೂ ಸ್ಟಾರ್ಟ್ ಆಗಿರ್ತವೆ. ಒಂದು ಪಂಪ್ ಏನಾದರೂ ಮಿಸ್ಟೇಕ್ ಕೆಟ್ಟೋದ್ರೆ ಅದು ಇನ್ನೊಂದು ರೆಡಿ ಇರ್ತಕ್ಕಂಥ ಪಂಪನ್ನು ಸ್ಟಾರ್ಟ್ ಮಾಡಿ ಯಾವಾಗ 24 ಗಂಟೆ 365 ದಿವಸ 2052ನೇ ಇಸ್ವಿವರೆಗೂ ನಮ್ಮ ಜನರಿಗೆ ಒಳ್ಳೆ ಶುದ್ಧವಾದಂಥ ನೀರು ಕೊಡಬೇಕಂತಕ್ಕಂಥದ್ದು ಆಲೋಚನೆ ಮಾಡಿದ್ದೀವಿ. ಇಲ್ಲಿಂದ 25 ಕಿಲೋಮೀಟ್ರ್ ದೂರದಲ್ಲಿ ಆಲೆನಹಳ್ಳಿನಲ್ಲಿ ಟ್ಯಾಂಕ್ ಕಟ್ಟಿದ್ವಿ. ಒಂದು ಟ್ಯಾಂಕಿಂದ ಇನ್ನೊಂದು ಟ್ಯಾಂಕಿಗೆ ನೀರು ಹೋಗ್ಬೇಕಾದ್ರೆ ಅದು ಸುಮಾರು 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಫಿಲ್ಟ್ರ್ ಹಾಕಿದ್ವಿ. ಆ ಫಿಲ್ಟ್ರ್ ನೀರನ್ನು ಗಟ್ಟಿ ಹೊಸಳ್ಳಿ ಗುಡ್ಡಕ್ಕೆ ಅಲ್ಲೇ 13 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಎತ್ತರವಾದಂಥ ಪ್ರದೇಶಕ್ಕೆ ಲಿಫ್ಟ್ ಮಾಡ್ತೀವಿ. ಆ ಲಿಫ್ಟ್ ಮಾಡಿರ್ತಕ್ಕಂಥ ನೀರನ್ನ ಗ್ರಾವಿಟಿನಲ್ಲಿ
ಇಡೀ ನನ್ನ ತಾಲೂಕಿನಲ್ಲಿರ್ತಕ್ಕ ಎಲ್ಲ ಹಳ್ಳಿಗಳಿಗೆ 625 ಕಿಲೋಮೀಟ್ರ್ ಪೈಪ್ಲೈನ್ ಮಾಡಿ ನೀರು ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಇದು ನಿರಂತರವಾಗಿ ಯಾವತ್ತೂ ಕೂಡ ನಮ್ಮ ಜನರಿಗೆ ನೀರು ತೊಂದರೆ ಆಗಬಾರ್ದಂಥ ರೀತಿಯಲ್ಲಿ ಈ ಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ಇದು ನಮ್ಮ ಜನರು ಭಾಳಷ್ಟು ನಮ್ಮೆಲ್ಲ ನಿರೀಕ್ಷೆ ಇಟ್ಟು ಹೊಳಲ್ಕೆರೆ ತಾಲೂಕು ಮತ್ತು ಭರಮಸಾಗರ ಜನ 5 ಸಾರಿ ನನ್ನ ಶಾಸಕರಾಗಿದ್ದಾರೆ, ಮಾಡಿದ್ದಾರೆ. ಅವ್ರು ಋಣ ತೀರಿಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಇದೆ ಅಂತೇಳಿ ಈ ಮೊದಲನೇದಾಗಿ ಕುಡಿಯೋ ನೀರಿನ ಯೋಜನೆ ಮಾಡಿದ್ದೀನಿ. ಇನ್ನು ಸ್ವಲ್ಪ ದಿವಸದಲ್ಲಿ ಕೆರೆ ತುಂಬಿಸ್ತಕ್ಕಂಥ ಯೋಜನೆ ಮಾಡ್ತಾಯಿದ್ದೀನಿ. ಅದೇ ರೀತಿ ಭರಮಸಾಗರ ಮತ್ತು ಹೊಳಲ್ಕೆರೆ ದೊಡ್ಡ ಜನರೇಟರ್ ಪಂಪ್ ನಮ್ಮ ಜೋಗಪಾಸಿಂದ ಕರೆಂಟ್ ತಂದು 220 kV ಸುಮಾರು 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಪವರ್ ಸ್ಟೇಷನ್ ಮಾಡ್ತಾಯಿದ್ವಿ. ಈ ರೀತಿ ರೈತರಿಗೆ ಬೇಕಾದಂಥ ವಿದ್ಯುತ್ ಶಕ್ತಿ, ರೈತರಿಗೆ ಬೇಕಾದಂಥ ಕೆರೆ ತುಂಬಿಸ್ತಕ್ಕಂಥದ್ದು, ರೈತರಿಗೆ ಬೇಕಾದಂಥ ಕುಡಿಯೋ ನೀರು ಕೊಡ್ತಕ್ಕಂಥದ್ದು, ರೈತರು ಓಡಾಡ್ತಕ್ಕಂಥ ರಸ್ತೆಗಳು ಮಾಡ್ತಕ್ಕಂಥದ್ದು, ಎಲ್ಲೆಲ್ಲಿ ಕೆರೆ ಕಟ್ಟಲಿಲ್ಲ ಅಂತ ಕಡೆಯೆಲ್ಲ ಚೆಕ್ ಡ್ಯಾಮ್ ಮಾಡ್ತಕ್ಕಂಥದ್ದು, ರೈತರು ಸುಭಿಕ್ಷವಾಗಿರ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ನಡ್ಕೊಂಡು ಬಂದಿದೆ. ನನ್ನ ಕ್ಷೇತ್ರದಲ್ಲಿ ಭಾಳ ವಿಶ್ವಾಸ ಇಟ್ಟಿದ್ದಾರೆ, ಅಭಿಮಾನ ಇಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಮಾಡಿರ್ತಕ್ಕಂಥ ಅಲ್ಪ ಆದರೂ ಕೂಡ ನನಗೆ ಸಂತೋಷ ಇದೆ. ಅದೇ ರೀತಿ ನಮ್ಮ ಜನರಿಗೆ ಅನುಕೂಲ ಆಗುತ್ತೆ ಅಂತ ನಿಮ್ಮೆಲ್ಲರಿಗೂ ಹೇಳ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಇದಕ್ಕಿಂತ ಸಣ್ಣ ಪುಟ್ಟ ದೊಡ್ಡ ಎಲ್ಲ ಹಳ್ಳಿಗಳು ಸೇರಿದ್ರೆ 400ಕ್ಕಿಂತ ಹೆಚ್ಚು ಹಳ್ಳಿಗಳಿದ್ದಾವೆ. ಹೊಳಲ್ಕೆರೆ ಟೌನ್ಗೆ 24 ಗಂಟೆ ಶುದ್ಧ ಕುಡಿಯೋ ನೀರು ಕೊಡತಕ್ಕಂಥ ಯೋಜನೆಯೂ ಮಾಡಿದ್ದೀವಿ. ಎಲ್ಲ ಹಳ್ಳಿಗಳಿಗೂ ನೀರು ಕೊಡ್ತೀವಿ, ಎಲ್ಲ ಹಟ್ಟಿಗಳಿಗೂ ಕೊಡ್ತೀವಿ. ಎಲ್ಲಿಯೂ ಕೂಡ ಪೈಪ್ಲೈನ್ ಇಲ್ಲಂಥ ರೀತಿಯಲ್ಲಿ ನಾವು ನೀರು ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಟೌನಿಗೂ ಇದೇ ನೀರು ಹೋಗುತ್ತೆ, ಟೌನ್ಗೂ ಇದೇ ನೀರು ಹೋಗುತ್ತೆ. ನಿರಂತರವಾಗಿ ಕೊಡ್ತೀವಿ 24 ಗಂಟೆ ನೀರು. ಅಲ್ಲಿ ಟೌನಲ್ಲೆಲ್ಲ 25 ಕೋಟಿ ಖರ್ಚು ಮಾಡಿ ಎಲ್ಲ ಕೂಡ ಸ್ಕೀಮ್ನಲ್ಲಿ ಪೈಪ್ಲೈನ್ ಹಾಕಿದ್ದೀವಿ. ಎಲ್ಲ ಹಳ್ಳಿಗೆ ಜಲಜೀವನ ಮಿಷನ್ ಮುಖಾಂತರ ಎಲ್ಲ ಹಳ್ಳಿಗಳಿಗೆ ನಲ್ಲಿಗಳು ಹಾಕಿದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆ. ಆ ಯೋಜನೆಗೆ ನಮ್ಮ ಯೋಜನೆ 367 ಕೋಟಿದು ಜೋಡಿಸಿರ್ತಕ್ಕಂಥ ಆ ಜಲಜೀವನ ಮಿಷನ್ ಯೋಜನೆ ಬೇರೆ, ನಾವು ತಂದು ಮಾಡಿರ್ತಕ್ಕಂಥ ಯೋಜನೆ ಬೇರೆ. ಅದಕ್ಕೋಸ್ಕರ ಆ ಜಲಜೀವನ ಮಿಷನ್ನು ನೀರು ಇವತ್ತೇನು ನಮ್ಮ ಎಂಥದ್ದು ಮಿನಿ ಟ್ಯಾಂಕ್ಗಳ ಮುಖಾಂತರ ಬೋರ್ಗಳ ಮುಖಾಂತರ ಕೊಡ್ತಕ್ಕಂಥ ವ್ಯವಸ್ಥೆ ಏನು ಮಾಡಿದ್ರು ಅದನ್ನು ತಪ್ಪಿಸಿ ನಾವು ಶುದ್ಧವಾದಂಥ ನೀರು ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ.